ಉತ್ತರ ಕರ್ನಾಟಕ ಹಾಗೂ ರೈತರ ಸಮಸ್ಯೆಯನ್ನ ಆಲಿಸುವಲ್ಲಿ ವಿಫಲವಾಗಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಡಿಸೆಂಬರ್ 9ರಂದು ಹೋರಾಟ ನಡೆಸಲಾಗುವುದು ಎಂದು ವಿಧಾನ ಪರಿಷತ್ನ ಸದಸ್ಯ ಎನ್ ರವಿಕುಮಾರ್ ಹೇಳಿದರು. ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಮೆಕ್ಕೆಜೋಳ, ಹೆಸರು, ಉದ್ದು, ತೊಗರಿ, ಹತ್ತಿಗೆ ಖರೀದಿ ಕೇಂದ್ರ ತೆರೆದಿಲ್ಲ. ಕಬ್ಬು ಬೆಳೆಗಾರರ ಸಮಸ್ಯೆಯನ್ನ ಬಗೆಹರಿಸಬೇಕು ಹಾಗೂ ರಾಯಚೂರು, ಬಳ್ಳಾರಿ, ಕೊಪ್ಪಳ ಜನತೆಗೆ ಉಪಯೋಗಿಸುವ ತುಂಗಭದ್ರಾ ನದಿ ನೀರನ್ನ ಆಂಧ್ರಪ್ರದೇಶಕ್ಕೆ ಬಿಡುಗಡೆ ಮಾಡುವುದನ್ನು ಖಂಡಿಸಿದರು. ಮೆಕ್ಕೆಜೋಳ ಖರೀದಿ ಮಾಡಬೇಕು ಅಂತ ಹೇಳಿ ಸಾವಿರಾರು ಜನ, ಲಕ್ಷಾಂತರ ಜನ ರೈತರು ಬಾಯಿ ಬಡ್ಕೊಳ್ತಾ ಇದ್ರು ಕೂಡ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ನಲ್ಲಿ ಬಹಳ ವ್ಯಸ್ತರಾಗಿದ್ದಾರೆ. ಲಕ್ಷಾಂತರ ಟನ್ ಹೆಸರನ್ನ ಬೆಳೆದಿದ್ದಾರೆ, ಉದ್ದು ಬೆಳೆದಿದ್ದಾರೆ, ಲಕ್ಷಾಂತರ ಟನ್ ಕಾಟನ್, ಹತ್ತಿಯನ್ನ ಬೆಳೆದಿದ್ದಾರೆ. ಅದ್ಯಾವುದೇ ಖರೀದಿ ಕೇಂದ್ರನ ಸರ್ಕಾರ ಓಪನ್ ಮಾಡಿಲ್ಲ. ಒಂದ್ ರೀತಿ ರಾಜ್ಯ ಸರ್ಕಾರ ಹೆಂಗಪ್ಪ ಆಗಿದೆ ಅಂತ ಹೇಳಿದ್ರೆ, ಈ ಖಾಸಗಿ ವ್ಯಾಪಾರಸ್ಥರ ಏಜೆಂಟ್ ಆಗಿ ಈ ಸರ್ಕಾರ ಕೆಲಸ ಮಾಡ್ತಿದ್ಯಾ ಅನ್ನುವಂತ ಒಂದು ಜಿಜ್ಞಾಸೆ, ಒಂದು ಸಂಶಯ ನಮ್ಮ ರೈತರಲ್ಲಿ ಮೂಡಿದೆ. ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಕಳೆದ ಒಂದು 15 ದಿವಸದಿಂದ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈಗ ಇದೇ 8ನೇ ತಾರೀಕು ಚಳಿಗಾಲದ ಅಧಿವೇಶನ ಬೆಳಗಾಂನಲ್ಲಿ ಪ್ರಾರಂಭ ಆಗ್ತಾ ಇದೆ. ನಾಳೆ 4ನೇ ತಾರೀಕು, ಇನ್ನು 4 ದಿವಸ ಇದೆ. ಆದ್ರಿಂದ ಇವತ್ತು ನಮ್ಮ ಬೆಳಗಾಮಿನ ನಮ್ಮ ಬಿಜೆಪಿಯ ಎಲ್ಲ ಶಾಸಕರು, ಚಿಕ್ಕೋಡಿಯ ಜಿಲ್ಲೆಯ ನಮ್ಮೆಲ್ಲ ಶಾಸಕರು ಮತ್ತು ಮಾಜಿ ಶಾಸಕರು, ನಮ್ಮ ಜಿಲ್ಲಾಧ್ಯಕ್ಷರು ಮತ್ತೆ ಪದಾಧಿಕಾರಿಗಳು, ಸ್ಪರ್ಧೆ ಮಾಡಿರ್ತಕ್ಕಂಥ ನಮ್ಮೆಲ್ಲ ಅಭ್ಯರ್ಥಿಗಳು ಸೇರ್ಬಿಟ್ಟು ಈ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಮತ್ತೆ ರೈತರ ಸಮಸ್ಯೆಗಳನ್ನ ಪರಿಹರಿಸಬೇಕು ಅಂತೇಳಿ ಒತ್ತಾಯ ಮಾಡಿ ಒಂದು ಹೋರಾಟ ಮಾಡಬೇಕು ಅನ್ನುವಂತ ಒಂದು ತೀರ್ಮಾನಕ್ಕೆ ನಾವು ಬಂದಿದ್ದೇವೆ. ಆದ್ರಿಂದ ಬೆಳಗಾಂನಲ್ಲಿ ಏನು 8ನೇ ತಾರೀಕು ಅಧಿವೇಶನ ಪ್ರಾರಂಭ ಆಗುತ್ತೆ, ಆ ಒಂದು ಹೋರಾಟ ಹೇಗಿರುತ್ತೆ, ನಾವು ಎಷ್ಟನೇ ತಾರೀಕು ಹೋರಾಟ ಮಾಡ್ತೀವಿ, ಈ ತೀರ್ಮಾನವನ್ನು ನಾವು ಈ ಒಂದು ಕೋರ್ ಕಮಿಟಿ ಸಭೆಯಲ್ಲಿ ತೀರ್ಮಾನ ಮಾಡಿದ್ದೇವೆ. ಪ್ರಮುಖವಾಗಿ ಬೇಡಿಕೆಗಳೇನಪ್ಪಾ ಅಂತಂದ್ರೆ, ಒಂದು ಮೆಕ್ಕೆಜೋಳ, ಹೆಸರು, ಉದ್ದು, ತೊಗರಿ ಮತ್ತು ಹತ್ತಿ ಇವುಗಳ ಖರೀದಿ ಕೇಂದ್ರಗಳನ್ನ ಕೂಡಲೇ ಎಷ್ಟು ಪ್ರಮಾಣದಲ್ಲಿ ಬೆಳೆದಿದ್ದಾರೆ ಅಷ್ಟು ಪ್ರಮಾಣದಲ್ಲಿ ಕೊಂಡುಕೊಳ್ಳೋ ರೀತಿಯಲ್ಲಿ ಖರೀದಿ ಕೇಂದ್ರವನ್ನೇ ತೆರಿಬೇಕು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಅಂತ ಹೇಳಿ ಒಂದು ಪ್ರಮುಖವಾಗಿರೋ ಬೇಡಿಕೆ. ಎರಡನೇದು, ಕಬ್ಬು ಬೆಳೆಗಾರರೇನಿದ್ದಾರೆ ಅವರ ಸಮಸ್ಯೆ ಪೂರ್ತಿ ಪರಿಹಾರ ಆಗಿಲ್ಲ. ಹಾಗಾಗಿ ಕಬ್ಬು ಬೆಳೆಗಾರರ ಸಮಸ್ಯೆಯನ್ನು ಕೂಡ ಬಗೆಹರಿಸಬೇಕು. ಮೂರನೇದು ಬಹಳ ಇಂಪಾರ್ಟೆಂಟ್, ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ನಮ್ಮ ರಾಯಚೂರು, ಬಳ್ಳಾರಿ, ಕೊಪ್ಪಳ ಮತ್ತು ವಿಜಯನಗರ ಜಿಲ್ಲೆ, ಈ 4 ಜಿಲ್ಲೆಯ ರೈತರಿಗೆ ತುಂಗಭದ್ರಾ ನದಿ ನೀರೇನಿದೆ ಆ ನದಿ ನೀರನ್ನ ಆಂಧ್ರ ಪ್ರದೇಶಕ್ಕೆ ಬಿಡ್ತಾ ಇದ್ದಾರೆ. 2ನೇ ಬೆಳೆಗೆ ನೀರು ಕೊಡೋದಕ್ಕೆ ಏನು ಸ್ಟಾಕ್ ಮಾಡ್ಕೊಳ್ಬೇಕಾಗಿತ್ತು, ಅದನ್ನ ನಾವು ಗೇಟ್ಗಳ ರಿಪೇರಿಯನ್ನ ಮಾಡಬೇಕು ಅನ್ನುವಂತ ಹೆಸರಿನಲ್ಲಿ ಸುಮಾರು 40 TMC ನೀರನ್ನ ಆಂಧ್ರ ಪ್ರದೇಶಕ್ಕೆ ಬಿಡ್ತಾ ಇದ್ದಾರೆ. ಪರಿಣಾಮವಾಗಿ ನಮ್ಮ 4 ಜಿಲ್ಲೆಯ ರೈತರಿಗೆ 2ನೇ ಬೆಳೆಯನ್ನ ತೆಗೆದುಕೊಳ್ಳಕ್ ಆಗ್ತಾ ಇಲ್ಲ. ಅದಕ್ಕೆ 25,000 ರೂಪಾಯಿ ಪ್ರತಿ ಎಕರೆಗೆ ಪರಿಹಾರವನ್ನ ಕೊಡಬೇಕು ಅಂತನೂ ಕೂಡ ಡಿಮ್ಯಾಂಡ್ ಅನ್ನು ಇಟ್ಟಿದ್ದೀವಿ. ಈ ತರ ಉತ್ತರ ಕರ್ನಾಟಕದ ಸಮಸ್ಯೆಗಳು ಕೂಡ ಇದ್ದಾವೆ. ಆದ್ರಿಂದ ಈ ತರ ಅನೇಕ ಸಮಸ್ಯೆಗಳನ್ನ ಇಟ್ಕೊಂಡು ನಾವು ಬೆಳಗಾಂನಲ್ಲಿ ಅಧಿವೇಶನ ನಡೆಯುವಂತ ಟೈಮ್ನಲ್ಲಿ ಹೋರಾಟವನ್ನ ಮಾಡಬೇಕು ಅಂತಿದ್ದಾರೆ. ಆ ದಿನಾಂಕ ಮತ್ತು ಯಾರ್ಯಾರು ಈ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅನ್ನುವಂಥ ವಿಷಯವನ್ನ ನಮ್ಮ ಮಾಜಿ ಮಂತ್ರಿಗಳು ಮತ್ತೆ ನಮ್ಮ ಹಿರಿಯ ಶಾಸಕರಾಗಿರ್ತಕ್ಕಂಥ ಬಾಲಚಂದ್ರ ಜಾರಕಿಹೊಳಿ ಅವರು ಮಾತಾಡ್ತಾರೆ.
ಪ್ರತಿ ಎಕರೆಗೆ 25,000 ಪರಿಹಾರ ಕೊಡಬೇಕು. ರಾಜ್ಯ ಸರ್ಕಾರ ನಾಟಿ ಕೋಟಿ ಉಪಹಾರದಲ್ಲಿ ಬ್ಯುಸಿಯಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ ಬಹಳಷ್ಟು ಸಂಶೋಧನೆಯ ಬಳಿಕ ನಾಟಿ ಕೋಳಿ ಉಪಹಾರದ ಮೂಲಕ ಸಮಸ್ಯೆಯನ್ನ ಕಂಡುಕೊಂಡಿದ್ದಾರೆ. ಮೆಕ್ಕೆಜೋಳ ಖರೀದಿ ಮಾಡಬೇಕೆಂದು ರೈತರು ಹೋರಾಟ ಮಾಡುತ್ತಿದ್ದರೂ ಸರ್ಕಾರ ನಿರ್ಲಕ್ಷ್ಯ, ಲಕ್ಷಾಂತರ ಟನ್ ಉದ್ದು ಬೆಳೆ ಬೆಳೆದಿದ್ದಾರೆ. ಆದರೆ ಇಲ್ಲಿಯವರೆಗೂ ಖರೀದಿ ಕೇಂದ್ರ ಆರಂಭಿಸಿಲ್ಲ ಎಂದರು. ಶಾಸಕ ಬಾಲಚಂದ್ರ ಜಾರಕಿಹೊಳಿ ಮಾತನಾಡಿ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಡಿಸೆಂಬರ್ 9ರಂದು ರೈತರೊಂದಿಗೆ ಸುವರ್ಣ ವಿಧಾನಸೌಧದ ಎದುರು ಧರಣಿ ನಡೆಸಲಾಗುವುದು. ಹಾಲಿಗೆ ಪ್ರೋತ್ಸಾಹಧನ ಬಿಡುಗಡೆಯಾಗಿಲ್ಲ ಎಂದರು. ನಗರದ ಕೋರ್ ಕಮಿಟಿ ಸಭೆಯಲ್ಲಿ ನಾವು ಇವತ್ತೊಂದೆಲ್ಲ ನಿರ್ಣಯಕ್ಕೆ ಬಂದಿದ್ದೀವಿ. ಸೊ ಅಂದ್ರೆ ಇದೀಗ ಅವ್ರು ಹೇಳಿದಂಗ ನಮ್ಮ ರಾಜ್ಯ ಅಧ್ಯಕ್ಷರಾದ ಸನ್ಮಾನ್ಯ ವಿಜೇಂದ್ರ ಅವರು, ವಿರೋಧಿ ಪಕ್ಷ ನಾಯಕರಾದ ಸನ್ಮಾನ್ಯ ಆರ್ ಅಶೋಕ್ ಅವರ ಇವರ ನೇತೃತ್ವದಲ್ಲಿ ನಾವು ಅಂದ್ರೆ 9ನೇ ತಾರೀಕು ಡಿಸೆಂಬರ್ 9ರಂದು ಇಲ್ಲಿ ಬೆಳಗಾವಲ್ಲಿ ಸುವರ್ಣಸೌಧದ ಮುಂಚೆ ಒಂದು ದೊಡ್ಡ ಪ್ರಮಾಣದಲ್ಲಿ ರೈತರು ಹೋರಾಟ ಮಾಡ್ಬೇಕಂತೇಳಿ ಇವತ್ತೊಂದು ನಿರ್ಣಯ ತಗೊಂಡಿದ್ದೀವಿ. ಸೊ ಆ ಹೋರಾಟಕ್ಕೆ ಇಡೀ ಬೆಳಗಾವಿ ಜಿಲ್ಲೆ ರೈತರು, ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಬರ್ತಾರೆ ಮತ್ತು ಇಡೀ ರಾಜ್ಯದಿಂದ ನಮ್ಮ ಎಸ್ ಪಾಟೀಲ್ ನಡಳ್ಳಿ ಅವರು ಅಂದ್ರೆ ಅವ್ರ ಮುಖಾಂತರ ಹೊರಗಿಂದ ರೈತರೆಲ್ಲ ಸುಮಾರು ಒಂದು 20,000 ಜನ ರೈತರನ್ನ ಸೇರಿಸಿ ಹೋರಾಟ ಮಾಡ್ಬೇಕಂತೇಳಿ ನಾವು ಇವತ್ತೊಂದು ನಿರ್ಣಯ ಮಾಡಿದ್ದೀವಿ. ಆ ಪ್ರಕಾರ ಇಡೀ ಎಲ್ಲ ನಮ್ಮ ಮಾನ್ಯ ಗೌರವಾನ್ವಿತ ಶಾಸಕರು, ಮಾಜಿ ಶಾಸಕರು, ಎಲ್ಲ ಪದಾಧಿಕಾರಿಗಳು ಸಹಕಾರ ಕೊಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅವತ್ತು ರೈತರು ಕರ್ಕೊಂಡ್ಬರ್ತಂದರು, ನಮ್ಮ ಕಾರ್ಯಕರ್ತರು ಬರ್ತಾರು. ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿ ಅಂದ್ರೆ ನಾವೆಲ್ಲ ರೈತರಿಗಂದಿಗೆ ಹೇಳ್ದಂಗೆ ಸಾಕಷ್ಟು ತಾವೆಲ್ಲ ನೋಡ್ತಾ ಇದ್ದೀರಿ. ಸರ್ಕಾರ ತಮ್ಮಂದ್ರೆ ಕುರ್ಚಿ ಉಳಿಸ್ಕೊಳ್ಳಲ್ಲಿ ತಮ್ಮ ಟೈಮ್ ತೆಗಿತಾ ಇದಾರೆ. ಅಂದ್ರೆ ರೈತರ ಬಗ್ಗೆ ಇನ್ನೂ ಯಾವುದೋ ಅಂದ್ರೆ ಇತರ ಕಡೆ ಗಮನ ಕೊಡ್ತಾ ಇಲ್ಲ. ಅದಕ್ಕೆ ಇದೊಂದು ದೊಡ್ಡ ಪ್ರಮಾಣ ಹೋರಾಟ ಮಾಡಿ ಸೊ ರೈತರಿಗೆ ಮತ್ತು ಸಾರ್ವಜನಿಕ ಏನು ಸಾಧ್ಯ ಆದಷ್ಟು ಅವಕಾಶ ಕೊಡೋಕ್ಕಾಗ್ತೈತಿ, ಆ ಅವಕಾಶದ ಮುಖಾಂತರ ಹೋರಾಟ ಮಾಡ್ತೀವಿ. ಇದರ ಜೊತೆಗೆ ಇನ್ನೊಂದು, ಹಿಂದಿನ ಮುಖ್ಯಮಂತ್ರಿ ಸನ್ಮಾನ್ಯ ಬಸವರಾಜ ಬೊಮ್ಮೆಯವರು ಇದ್ದಾಗ ಸುಮಾರು ಇಲ್ಲೇ ಒಂದು ಕ್ಯಾಬಿನೆಟ್ ಮಾಡಿ 5,000 ಕೋಟಿ ನೀರಾವರಿ ಯೋಜನೆ ಪ್ರಾರಂಭ ಮಾಡಿದ್ರು. ಅವರು ಅನುಮೋದನೆ ಕೊಟ್ಟಿದ್ರು. ಅದ್ರೊಳಗೆ ನಮ್ಮ ಕ್ಷೇತ್ರ ಇತ್ತು, ಚಿಕ್ಕೋಡಿ ಇತ್ತು, ಕಿತ್ತೂರು ಇತ್ತು. ಇನ್ನೂ ಆ ಕೆಲಸಗಳ ಪ್ರಗತಿಯಾಗಿ ಅಂದ್ರೆ ಸ್ಪೀಡಾಗಿ ಆಗ್ತಾ ಇಲ್ಲ, ಅದಕ್ಕೆ ಅನುದಾನ ಬರ್ತಾಯಿಲ್ಲ. ಇಂಥ ಅನೇಕ ವಿಚಾರ ಇಟ್ಕೊಂಡು ಇದರ ಜೊತೆಗೆ ಇಡೀ ರಾಜ್ಯದಲ್ಲಿ ಅಂದ್ರೆ ನಮ್ಮ ಹಾಲಿಗೆ ಪ್ರೋತ್ಸಾಹಧನ ಬರ್ತೈತೆ 5 ರೂಪಾಯಿ, ಅದು ಸುಮಾರು ಒಂದು 600 ಕೋಟಿ ಇನ್ನೂ ರೈತರಿಗೆ ದುಡ್ಡು ಕೊಡಬೇಕಾದ್ರೆ. ಇಂಥ ಬಹಳ ಅನೇಕ ವಿಚಾರ ಇಟ್ಕೊಂಡು ನಾವು ರೈತರ ಪರವಾಗಿ ನಮ್ಮ ರಾಜ್ಯ ಅಧ್ಯಕ್ಷ ಸನ್ಮಾನ್ಯ ವಿಜೇಂದ್ರ ಅವರು, ಆರ್ ಅಶೋಕ್ ಅವ್ರ ನೇತೃತ್ವ ಇಡೀ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಶಾಸಕರು, ಬೆಳಗಾವಿ ಜಿಲ್ಲೆ ಎಲ್ಲ ಪ್ರಮುಖರ ಮುಖಂಡರೆಲ್ಲ ಸೇರಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿ ಅಂದ್ರೆ ಸರ್ಕಾರ ಅಂದ್ರೆ ಗಮನಕ್ಕೆ ತಂದು ರೈತರಿಗೆ ಎಷ್ಟು ಸಾಧ್ಯ ಆಗ್ತದೆ ಪರಿಹಾರ ಕೊಡಕ್ಕೆ ಪ್ರಾಮಾಣಿಕ ಪ್ರಯತ್ನ ಹೋರಾಟ ಮುಖಾಂತರ ಮಾಡ್ತೀವಿ ಅಂತೇಳಿ ಇವತ್ತೆಲ್ಲ ನಿರ್ಣಯ ಮಾಡಿದ್ರೆ. ಇನ್ನು ಮುಂದಿನ ವಿಚಾರನ ಮಾನ್ಯ ರಾಜು ಅವ್ರು ಮಾತಾಡ್ತಾರೆ. ಈಗಂದ್ರೆ ಸಮಾವೇಶ ಅಂತಲ್ಲ ರೀ, ನಾವು 3 ಪ್ಲೇಸ್ ಫಿಕ್ಸ್ ಮಾಡ್ಕೊಂಡು ಈಗ ಅಂದ್ರೆ ಪೊಲೀಸರು ಎಲ್ಲಿದ ಪರ್ಮಿಷನ್ ನಮ್ಗೆ ಕೊಡ್ತಾರೋ, ಯಾಕಂದ್ರೆ ನ್ಯಾಷನಲ್ ಹೈವೇ ಮೇಲೆ ಹೋಗ್ಬೇಡ ಅಂತ ಪೊಲೀಸರು ಹೇಳ್ತಾ ಇದಾರೆ. 3 ಜಾಗ ಪ್ಲೇಸ್ ಫಿಕ್ಸ್ ಮಾಡ್ಕೊಂಡು ಅಲ್ಲಿ ಪರ್ಮಿಷನ್ ಕೇಳ್ತಾರೆ. ಎಲ್ಲಿದ ಒಂದ್ ಕಡೆ ಕೊಡ್ತಾರಲ್ಲ ನಿಮಗೆ 2 ದಿನ ಮುಂಚೆನೆ ಹೇಳ್ತೀವಿ, ಹೋರಾಟ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀವ್ರಿ. ಪಾದಯಾತ್ರೆ ಮಾಡ್ಬೇಕಂತಿದೆ, ನಮ್ಗೆ ಕನಿಷ್ಠ 3 ಕಿಲೋಮೀಟರ್ ಪಾದಯಾತ್ರೆ ಮಾಡ್ಬೇಕಂತ ಹೇಳಿ ಪ್ಲಾನ್ ಇಟ್ಕೊಂಡಿರಿ. ಸೊ ಪೊಲೀಸರು ನಾವು ಪರ್ಮಿಷನ್ ಇವತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರು, ನಮ್ಮ ಜಿಲ್ಲೆ ವಕೀಲರೆಲ್ಲ ಮಾತಾಡಿ ಪರ್ಮಿಷನ್ ಕೇಳ್ತೀವಿ. ಯಾವ ತರ ಪರ್ಮಿಷನ್ ಅಂದ್ರೆ ನಾವು ಅಂದ್ರೆ ಲಾ ಅಂಡ್ ಆರ್ಡರ್ಗೂ ಪ್ರಾಬ್ಲಮ್ ಆಗಿರ್ಬೋದು. ಆ ದೃಷ್ಟಿಯಿಂದ ನಾವು ಹೋರಾಟ ಅಂದ್ರೆ 3 ಕಿಲೋಮೀಟರ್ ಮಾಡ್ಬೇಕಂತ ಮಾಡಿದ್ರು. ಇಲ್ಲ ಅದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ನಮಗೂ ಕನ್ಫರ್ಮೇಶನ್ ಇಲ್ಲ. ಇಲ್ಲಿ ಬಂದ ನಂತರ ನೋಡೋಣ ಅವ್ರು ಮಾಡ್ತಾರಲ್ಲ ಗೊತ್ತಿಲ್ಲ ರೀ. ಮಾಡಿದ್ರೆ ಒಳ್ಳೇದು, ಇಲ್ಲಂದ್ರೆ ಮುಂದಿನ ದಿನಮಾನದಾಗ ಮಾಡ್ತಾರ. ಅಲ್ಲಲ್ಲ ಆ ಬಗ್ಗೆ ಚರ್ಚೆ ನಮ್ಮ ಮುಂದಾಗಿಲ್ಲ ರೀ. ಈಗ ನೋಡಿ, ದೊಡ್ಡ ಹೋರಾಟ ಆದಾಗ ನಮ್ಮ ರಾಜ್ಯ ಅಧ್ಯಕ್ಷರು ಸನ್ಮಾನ್ಯ ವಿಜೇಂದ್ರ ಅವರು ಆ ಹೋರಾಟದಾಗ ಹೋಗಿ ಭಾಗವಹಿಸಿ ಅವ್ರ ಜೊತೆಗೆ ಒಂದಿನ ಅಲ್ಲೇ ಎದ್ದು ಅವ್ರು ಸಾಕಷ್ಟು ಅದ್ರ ಸ್ಪಂದಿಸಿದಾರ. ಅವ್ರೆ ಯಾಕಂದ್ರೆ ಹೋಗಿದಾರ ಅವ್ರು, ಯಾಕಂದ್ರೆ ರಾಜ್ಯ ಅಧ್ಯಕ್ಷರು ಹೋಗಿಸಿ ಎಲ್ಲ ಸ್ಪಂದಿಸಿದಾರು. ಆ ಪ್ರಕಾರ ಸರ್ಕಾರ ಮ್ಯಾಗ ಒತ್ತಾಯ ಹಾಕಿದಾರು. ನಾವು ಭಾರತೀಯ ಹೋಗಿಲ್ಲ ಅಂತಲ್ಲ, ನಮ್ಮ ವಿಜೇಂದ್ರ 2 ದಿವಸ ಅಲ್ಲೇ ಇದ್ರು. ಅವ್ರ ಹುಟ್ಟಹಬ್ಬನ ಅಲ್ಲೇ ಆಚರಣೆ ಮಾಡ್ಕೊಂಡಾರಲ್ಲ. ಅದೇ ಇಲ್ಲ, ನಾನು ರಾಜು ಅವರು ಇದ್ರು, ಕಡಾಡಿ ಅವರು ಇದ್ರು, ಎಲ್ಲರೂ ಅಧ್ಯಕ್ಷರು ಎಲ್ಲರೂ ಬಂದಿದ್ರು. ರಾಜು ಅಲ್ಲ, ಯಾರು ಅದನ್ನ ಈ ಕಡೆನೆ ಕೊಟ್ಟು ಡೈರಿ ಹಾಲಿಂದ
ಹಾಲಿಂದ 620 ಕೋಟಿ. 620 ಕೋಟಿ ಆಲ್ ಓವರ್ ಕರ್ನಾಟಕದ ಎಲ್ಲ ರೀ 620 ಹಾಲು ಹಾಕ್ತಾರಲ್ಲ ರೀ ಎಲ್ಲಾರ್ದು ಉಳ್ದೈತಿ. 620. ಪಿ ರಾಜೀವ್ ಮಾತನಾಡಿ, ಅಧಿವೇಶನದ ಮೊದಲ ಪ್ರಾರಂಭದ ದಿನದಲ್ಲಿಯೇ ರೈತರ ಸಮಸ್ಯೆ ಹಾಗೂ ಉತ್ತರ ಕರ್ನಾಟಕದ ಸಮಸ್ಯೆಯ ಬಗ್ಗೆ ಚರ್ಚೆ ನಡೆಯಬೇಕು. 20,000ಕ್ಕಿಂತ ಹೆಚ್ಚು ರೈತರ ಮೂಲಕ ಬಿಜೆಪಿ ಪಾದಯಾತ್ರೆ ಮಾಡುವ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲಾಗುವುದು. ರೈತರು ಬೆಳೆದ 5 ಕ್ವಿಂಟಾಲ್ ಮೆಕ್ಕೆಜೋಳ ಖರೀದಿ ಮಾಡುವುದಾಗಿ ಸರ್ಕಾರ ಹೇಳುತ್ತದೆ. ಇದರಿಂದ ರೈತರಿಗೆ ಯಾವುದೇ ಲಾಭವಾಗುವುದಿಲ್ಲ. ಸದನದ ಹೊರಗೆ ಹಾಗೂ ಒಳಗೆ ಹೋರಾಟ ನಡೆಸಲಾಗುವುದು ಎಂದರು. ಸಮಸ್ಯೆಗಳಿಗೆ ಸಮಯ ನಿಗದಿ ಮಾಡೋದೇ 2ನೇ ವಾರದಲ್ಲಿ ಕೊನೆಯ 3 ದಿನ 1 ದಿನ ಅಂತ ಇಡ್ತಾರೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಈ ಸಾರಿ ನಿರ್ಣಯ ಮಾಡಿರುವಂಥದ್ದು ಮೊದಲ ಪ್ರಾರಂಭದ ದಿನಗಳಲ್ಲಿನೇ ರೈತರ ಸಮಸ್ಯೆ ಮತ್ತು ಸಮಗ್ರ ಉತ್ತರ ಕರ್ನಾಟಕದ ಸಮಸ್ಯೆಗೆ ಒತ್ತು ಕೊಡಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ ಇದೆ. ರಾಜ್ಯಾಧ್ಯಕ್ಷರು, ಪ್ರತಿಪಕ್ಷದ ನಾಯಕರು ಆ ನಿಟ್ಟಿನಲ್ಲಿ ಹೋರಾಟವನ್ನ ಸದನದ ಒಳಗೆ ಹೊರಗೆ ರೂಪಿಸ್ತಾ ಇದ್ದಾರೆ. ಅರ್ಥಪೂರ್ಣವಾದಂತಹ ಚರ್ಚೆ ಆಗಬೇಕು. ಒಬ್ಬ ರೈತ ತಾನು ಬೆಳೆದಿರುವಂತಹ ಉತ್ಪನ್ನವನ್ನ ರಸ್ತೆಯ ಮೇಲೆ ಚೆಲ್ಲಿದ ಅಂದ್ರೆ ರೈತನ ಪಾಲಿಗೆ ಈ ಸರ್ಕಾರ ಸತ್ತು ಹೋಗಿದೆ ಅಂತ ಅರ್ಥ. ಈ ಸತ್ತು ಹೋಗಿರುವಂತಹ ಸರ್ಕಾರವನ್ನ ಬಡದೆಬ್ಬಿಸುವಂತಹ ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ. ಯಾವ ರೀತಿ? ಇಡೀ ರಾಜ್ಯದಿಂದ ಮತ್ತು ಈ ಸುತ್ತಮುತ್ತಲ ಜಿಲ್ಲೆಗಳಿಂದ 20,000ಕ್ಕಿಂತ ಹೆಚ್ಚು ಜನ ರೈತರು ನಾವು ಪಾದಯಾತ್ರೆಯ ಮೂಲಕ ರೈತರ ಬೇಡಿಕೆಗಳನ್ನ ಇಟ್ಕೊಂಡು ಹೋರಾಟವನ್ನ ಪ್ರಾರಂಭಿಸ್ತಾ ಇದ್ದೀವಿ. ಈ ಹೋರಾಟಕ್ಕೆ ಮಣಿದು ನೆಪ ಮಾತ್ರಕ್ಕೆ ಖರೀದಿ ಕೇಂದ್ರಗಳನ್ನ ತೆಗೆಯುವಂತಹ ಆದೇಶವನ್ನ ಈ ಸರ್ಕಾರ ಮಾಡಿದೆ. ಉದಾಹರಣೆಗೆ ಮೆಕ್ಕೆಜೋಳವನ್ನ ಖರೀದಿ ಮಾಡ್ತೀವಿ ಅಂತೇಳಿ ಈ ಸರ್ಕಾರ ಯಾವಾಗ ನಿರ್ಣಯಕ್ಕೆ ಬಂದಿದೆ ಅಂದ್ರೆ ರಾಜ್ಯಾದ್ಯಂತ ಬಿಜೆಪಿ ಪಕ್ಷ ಕಾರ್ಯಕರ್ತರು ಹೋರಾಟಕ್ಕೆ ಇಳಿದಾಗ. ಆದ್ರೆ ಅವರು ಮಾಡಿರೋ ಆದೇಶದಲ್ಲಿ ಎಷ್ಟು ನ್ಯೂನತೆಗಳು ಇದಾವೆ ಅಂದ್ರೆ ಒಬ್ಬ ರೈತನಿಂದ ಕೇವಲ 5 ಕ್ವಿಂಟಲ್ ಮಾತ್ರ ಖರೀದಿ ಮಾಡ್ತೀವಿ ಅನ್ನೋದು. ಎರಡನೇದು, ಆ ರೈತ ತನ್ನ 5 ಕ್ವಿಂಟಲ್ ಮೆಕ್ಕೆಜೋಳವನ್ನ ಈ ಸರ್ಕಾರಕ್ಕೆ ಕೊಡಬೇಕು ಅಂದ್ರೆ, ಖರೀದಿ ಕೇಂದ್ರಕ್ಕೆ ಕೊಡಬೇಕು ಅಂದ್ರೆ 150 ಕಿಲೋಮೀಟರ್ ದೂರ ಆತ ಟ್ರಾನ್ಸ್ಪೋರ್ಟ್ ಮಾಡಬೇಕು. ಲಾಜಿಸ್ಟಿಕ್ ವೆಚ್ಚನೇ 20,000 ಬರುತ್ತೆ. ಸೊ 5 ಕ್ವಿಂಟಲ್ಗೆ 2,400 ಹಿಡಿದ್ರು ಕೂಡ 12,000 12,500 ಏನು ಬರುತ್ತೆ ಸರ್ಕಾರದಿಂದ, ಅದಕ್ಕೆ ಇವನು ಲಾಜಿಸ್ಟಿಕ್ಗೆ 20,000 ಖರ್ಚು ಮಾಡಬೇಕು. ಇದು ಮಾನಗೆಟ್ಟ ಸರ್ಕಾರ, ರೈತ ವಿರೋಧಿ ಸರ್ಕಾರ ಇರುವಂಥದ್ದು. ಹಾಗಾಗಿ ಈ ಸದನ ಉತ್ತರ ಕರ್ನಾಟಕದ ಸಮಸ್ಯೆಯ ಬಗ್ಗೆ ಮತ್ತು ರೈತರ ಸಮಸ್ಯೆಯ ಬಗ್ಗೆ ಕೇಂದ್ರವನ್ನಾಗಿ ಇಟ್ಟುಕೊಂಡು ಸದನದ ಒಳಗೆ ಮತ್ತು ಹೊರಗಡೆ ನಾವು ಹೋರಾಟವನ್ನ ಮಾಡ್ತೇವೆ. ಸದನದ ಒಳಗೆ ಸರ್ಕಾರ ಎಲ್ಲಾ ಸಮಸ್ಯೆಗಳಿಗೆ ಉತ್ತರವನ್ನ ಕೊಡಬೇಕು. ಅದು ಅವ್ರಿಗೆ ಕೇಳಿ. ಬೆಳಗಾವಿಯ ಗ್ರಾಮೀಣ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್, ನಗರ ಘಟಕದ ಅಧ್ಯಕ್ಷೆ ಗೀತಾ ಸುತಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕೃಷ್ಣ, KMM ನ್ಯೂಸ್, ಬೆಳಗಾವಿ.